ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಕಡಲೆಬೇಳೆ ಹೋಳಿಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇನ್ನು ಉತ್ತರ ಕರ್ನಾಟಕ ಸೈಡ್ ಕಡಲೆಬೇಳೆ ಹೋಳಿಗೆನ ಹೆಂಗೆ ಮಾಡ್ತಾರೆ. ಈ ಕಡಲೆಬೇಳೆ ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಹಿಟ್ಟು ಕಲಿಸ್ಕೋಬೇಕಾಗತ್ತೆ ರೀ. ಈ ಹಿಟ್ಟು ಗೋಧಿ ಹಿಟ್ಟು 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಇದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ನೋಡ್ರಿ ಹಿಟ್ಟು ಕಲಿಸ್ಕೋಬೇಕಂತಂದ್ರೆ ಗೋಧಿ ಹಿಟ್ಟು ಜಿಗಿ ಇತ್ತಂತಂದ್ರೆ ಮೈದಾ ಹಿಟ್ಟು ಹಾಕ್ಕೋಬೇಡ್ರಿ. ಗೋಧಿ ಹಿಟ್ಟು ಏನಾದರೂ ಜಿಗಿ ಇರಲಿಲ್ಲ ಅಂತಂದ್ರೆ ಮೈದಾ ಹಿಟ್ಟು ಹಾಕ್ಕೊಳ್ಳೇಬೇಕಾಗತ್ತೆ ರೀ. ಇಲ್ಲ ಅಂತಂದ್ರೆ ಹೋಳಿಗೆ ಹರಿತಾವು. ಜಿಗಿ ಇತ್ತಂದ್ರೆ ಹೋಳಿಗೆ ಚಂದಂಗೆ ಬರ್ತಾವು. ಈ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಚಂದಂಗೆ ಕಲಸಿ ಇದನ್ನು ನೋಡ್ರಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ನಾದ್ಕೋಬೇಕ್ರಿ. ಯಾಕಂತಂದ್ರೆ ಹೋಳಿಗೆ ಜಾಸ್ತಿ ಗಟ್ಟಿ ಲಟ್ಸ್ಕೊಂಡ್ವಿ ಅಂತಂದ್ರೆ ಹೋಳಿಗೆ ಮೆತ್ತಗೆ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೋಬೇಕಾಗುತ್ತೆ ಹೋಳಿಗೆ ಹಿಟ್ಟು ಕಲಿಸ್ಕೋಬೇಕಂತಂದ್ರೆ. ಇದನ್ನು ನೋಡ್ರಿ ಎಷ್ಟು ಚಂದ ನೆನಿತೈತಲ್ಲ ಹಿಟ್ಟು, ಅಷ್ಟು ಚಂದ ಹೋಳಿಗೆ ಬರ್ತಾವೆ. ಮಿನಿಮಮ್ ಏನಿಲ್ಲ ಅಂದರೂ 1 ತಾಸು 1-2 ತಾಸುವರೆಗೂ ನೆನೆಯೋಕ್ಕೆ ಇಟ್ಬಿಡ್ಬೇಕ್ರಿ. ಇದು ಗೋಧಿ ಹಿಟ್ಟು ಜಲ್ದಿನ ಕಲಸಿ ಇಟ್ಬಿಡ್ಬೇಕಾಗತ್ತೆ ರೀ ಇದು ಗೋಧಿ ಹಿಟ್ಟು. ಈಗ ನೋಡ್ರಿ ಸ್ವಲ್ಪ ಈ ಥರ ತೆಳ್ಳಗೆ ನಾದ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕಿನೇ ನಾದ್ಕೋಬೇಕ್ರಿ. ಇದನ್ನು ನೆನೆಯೋಕೆ ಇಟ್ಬಿಡೋನು. ಈಗ ನೋಡ್ರಿ 1.5 ಕಪ್ಪಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚಂದಂಗೆ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಇಟ್ಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಸ್ಪೂನ್ದಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಟ್ಬಿಡೋನು. ಇದು ತೊಗರಿಬೇಳೆಕ್ಕಿಂತ ಕಡಲೆಬೇಳೆ ಜಾಸ್ತಿ ಟೈಮ್ ತೊಗೊಳುತ್ತೆ ಕುದಿಯೋಕೆ. ಅದಕ್ಕೆ ನಾನು ಕುಕ್ಕರ್ ಒಳಗೆ ಕುದಿಸ್ಕೊಳಕತ್ತೀನಿ. ಈಗ ನೋಡ್ರಿ ಸಣ್ಣ ಉರಿಯೊಳಗೆ ಒಂದು 4 ವಿಷಲ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಕಡಲೆಬೇಳೆ ಕುದ್ದೈತಿ. ಈಗ ಇದ್ರದ್ದು ನೀರು ಏನೈತಲ್ರಿ ಹೋಳಿಗೆ ಸಾರು ಮಾಡೋಕೆ ಎತ್ತಿ ಇಟ್ಕೊಂಡ್ಬಿಡೋನು, ಬಸ್ಕೊಂಡ್ಬಿಡೋನು, ನೀರನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋನು. ಇದನ್ನು ಹೋಳಿಗೆ ಸಾರು ಮಾಡ್ಕೊಳಕ್ಕೆ ತೆಗೆದಿಟ್ಬಿಡೋನು. ಈಗ ನೋಡ್ರಿ ಕಡಲೆಬೇಳೆ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಆ 1.5 ಕಪ್ಪಷ್ಟು ಅಳತೆನ ಬೆಲ್ಲನ ತೊಗೊಂಡಿದ್ದೀನಿ ನಾನು. ಸಮ ಪ್ರಮಾಣ ಒಳಗೆ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಜಾಸ್ತಿ ಕಡಿಮೆನೂ ಮಾಡ್ಕೊಳ್ರಿ. ಈಗ ನೋಡ್ರಿ ಬೆಲ್ಲನ ಹಾಕ್ಕೊಂಡ್ಮೇಲೆ ಸಣ್ಣ ಉರಿನ ಇಟ್ಕೋಬೇಕಾಗತ್ತೆ. ಜಾಸ್ತಿ ಜೋರಾಗಿ ಇಟ್ಕೊಂಡ್ವಿ ಅಂತಂದ್ರೆ ಉರಿನ ಫ್ಲೇಮ್ನ ಹೊತ್ಬಿಡ್ತೈತಿ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇದನ್ನು ನೀರಿನಂಶ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕಾಗತ್ತೆ ರೀ. ಇದನ್ನು ನೋಡ್ರಿ ಕಡಲೆಬೇಳೆ ಇದೇನು ಹೂರಣ ಮಾಡ್ಕೊಳ್ತಿರ್ತೀವಲ್ರಿ, ಈ ಪ್ರೊಸೀಜರ್ ಮುಗಿಯೋವರೆಗೂ ಎಲ್ಲೂ ಹೋಗಬಾರ್ದು. ಅಲ್ಲೇ ಅದ್ರ ಮುಂದೆನೇ ನಿಂತ್ಕೊಂಡನ ಈ ಥರ ಅವಾಗವಾಗ ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲಾಂದ್ರೆ ತಳ ಜಲ್ದಿ ಹತ್ಕೊಂಡ್ಬಿಡ್ತೈತಿ. ಇದರೊಳಗಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹಂಗನ ಕೈ ಆಡಿಸ್ಕೊತಾನೆ ಇರಬೇಕು. ಈ ಹೂರಣ ಐತಲ್ರಿ ಸ್ವಲ್ಪ ಗಟ್ಟಿ ಬಂದ್ರನ ಹೋಳಿಗೆ ಚಲೋ ಆಗ್ತಾವು. ಈಗ ನೋಡ್ರಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಕ್ಕೆ ಬಂದೈತಿ. ನೋಡ್ರಿ ಅವಾಗವಾಗ ಕೈ ಆಡಿಸ್ಕೊತಾನೆ ಇರಬೇಕು ಸಣ್ಣ ಉರಿ ಇಟ್ಕೊಂಡು. ಈಗ ನೋಡ್ರಿ ನೀರಿನ ಅಂಶನೂ ಕಡಿಮೆ ಆಗಕ್ಕೆ ಬಂದೈತಿ. ಈಗೇನೈತಲ್ರಿ ಇದನ್ನು ಎತ್ತಿ ಇಟ್ಕೊಂಡ್ಬಿಡೋನು. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸರ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದನ್ನು ಹೋಳ್ಗೆ ತಗಡು ಅಂತ ಕರೀತಾರೆ. ಈ ಹೋಳ್ಗೆ ತಗಡು ಐತಲ್ರಿ ಮಾಡೋಕೆ ಈಸಿಯಾಗಿ ಎಂಥವ್ರು ಹೋಳ್ಗೆ ಮಾಡೋಕೆ ಬರ್ಲಾರ್ದವರು ಮಾಡ್ಕೋಬೋದು. ಈ ಥರ ಕನಕಕ್ಕೆ ಈ ಹೂರ್ಣನ ನೋಡ್ರಿ ಹೂರ್ಣನೂ ಗಟ್ಟಿಯಾಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಈ ಥರ ಹೂರ್ಣ ಸ್ಟಫಿಂಗ್ ಮಾಡಿಕೊಂಡು ಈ ತಗಡಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹೋಳಿಗೆನ ಎಷ್ಟು ದೊಡ್ಡದಾಗಿನೂ ಬೇಕಾದರೂ ಲಟ್ಟಿಸ್ಕೋಬೋದು ರೀ. ಈ ಥರ ಲತ್ತಿನ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡ್ಬೇಕು.
ಈಗ ನೋಡ್ರಿ ಎಷ್ಟು ದೊಡ್ಡದಾಗಿನೂ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಇದನ್ನು ತಿರುಗಿಸಿ ಲಟ್ಟಿಸ್ಬೇಕ್ರಿ. ಜಾಸ್ತಿ ಫೋರ್ಸಾಗಿ ಲಟ್ಟಿಸೋಕೆ ಹೋಗಬಾರ್ದು. ಸ್ವಲ್ಪ ಫೋರ್ಸ್ ಕಡಿಮೆ ಹಾಕಿ ಲಟ್ಸ್ಕೊಂಡ್ವಿ ಅಂತಂದ್ರೆ ಹೋಳ್ಗೆ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದು ತಗಡನ್ನು ಎತ್ತಿ ಈ ಥರ ಸ್ವಲ್ಪ ಬಿಟ್ವಿ ಅಂದ್ರೆ ತಾನೇ ಬಿಚ್ಕೊಂಡ್ಬಿಡ್ತೈತಿ. ನೋಡ್ರಿ ಹೋಳ್ಗೆ ಎಷ್ಟು ಚಂದ ಮೆತ್ತಗೆ ಬರ್ತಾವು. ಈ ಕಡಲೆಬೇಳೆ ಹೋಳ್ಗೆ ನೋಡ್ರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ಒಂದು ಸರಿ ಟ್ರೈ ಮಾಡಿರಿ, ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈ ಥರ ಸ್ಟಫಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರಿ ಈ ತಗಡಿನ ಮೇಲೆ ಈ ಥರ ಹೋಳಿಗೆನ ಮಾಡ್ಕೊಂಡ್ವಿ ಅಂತಂದರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಹೋಳಿಗೆಗಳು ಲಟ್ಟಿಸ್ಕೋಬೋದು ನೋಡ್ರಿ. ಈ ಬಾಂಡೆ ಸಾಮಾನು ಅಂಗಡಿ ಒಳಗೆ ಈ ಥರ ತಗಡು ಸಿಗ್ತಾವು ನೋಡ್ರಿ, ಚೆಕ್ ಮಾಡಿರಿ, ಸಿಗ್ತೈತಿ ಇದು. ಈ ಥರ ಒಂದು ತಗಡು ಇತ್ತಂದ್ರೆ ಈಸಿಯಾಗಿ ಹೋಳಿಗೆನ ಮಾಡ್ಕೋಬೋದು ನೋಡ್ರಿ. ಹೋಳಿಗೆ ಈಗ ರೆಡಿ ಆಯಿತು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ.